ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಒಂದು ಫ್ಯಾಮಿಲಿ ಜೊತೆ ಒಂದು ಸಣ್ಣ ಟ್ರಿಪ್ ಹೋಗ್ಬೇಕಂತ ಹೋಗಿದ್ವಿ. ನಮ್ಮ ಗುಬ್ಬಿ ಹುಟ್ಟಿದ ಮೇಲೆ ಎಲ್ಲೂ ಹೋಗಿರಲಿಲ್ಲ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ರಾತಂತೇಳಿ ಹೋಗಿದ್ವಿ. ನಾನು ನಮ್ಮ ಅತ್ತೆ, ನಮ್ಮ ಮಾಮ, ನಮ್ಮ ಅವ್ವಾರು, ನಮ್ಮ ಅಕ್ಕ, ನಮ್ಮ ಮಾಮ, ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಸೇರಿ ಹೋಗಿದ್ವಿ. ಇದರಲ್ಲಿ ನನ್ನ ಗಂಡ ಒಬ್ಬರು ಮಿಸ್ ಆಗಿದ್ರು, ಅವರು ಬಂದಿರಲಿಲ್ಲ. ನಮ್ಮದು ಈ ಬೇಸಿಗೆ ಒಳಗಿಂದು ಶಾವಿಗೆ ಸೀಸನ್ 2 ತಿಂಗಳ ಇತ್ತು. ಸೊ ಹಂಗಾಗಿ ನಮ್ಮ ಅತ್ತೆ, ನಮ್ಮ ಮಾಮ ಎಲ್ಲೂ ಹೋಗಿರಲಿಲ್ಲ. ನಮ್ಮ ಅಕ್ಕನ ಮಕ್ಕಳು ರಜೆಕಂತ ಬಂದಿದ್ದರು. ಶಾಲೆ ಸ್ಟಾರ್ಟ್ ಆಗೋದ್ರೊಳಗೆ ಹೋಗಿ ಬರ್ಬೇಕಂತೇಳಿ ಡಿಸೈಡ್ ಮಾಡಿದ್ವಿ. ಹಂಗಾಗಿ ಹೊಂಟಿದ್ವಿ. ನಾವು ಸಿರ್ಸಂಗಿಯಿಂದ ಸೀದಾ ಧಾರವಾಡಕ್ಕೆ ಹೋದ್ವಿ. ಧಾರವಾಡಿಂದ ಹುಬ್ಳಿಗೆ ಹೋದ್ವಿ. ಹುಬ್ಳಿಯಿಂದ ನಾವು ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಗುಬ್ಬಿ ನೋಡ್ರಿ ವಿಡಿಯೋ ಮಾಡತ್ತೀನಿ ಹಾಯ್ ಮಾಡಂತಂದ್ರೆ ಒಟ್ಟ ಮಾಡತ್ತಿರಲಿಲ್ಲ. ನಮ್ಮ ತನು ಅಂತೂ ಯಾವಾಗಲೂ ಅವ್ರ ಅಜ್ಜ ಅಜ್ಜಿ ಜೊತೆನೇ ಇರ್ತಾಳೆ. ಈಗೂ ನೋಡ್ರಿ ನಾನು ಆಕಿ ಪಕ್ಕದಾಗಿದ್ರು ಅವ್ರ ಪಕ್ಕದಾಗ ಹೋಗಿ ಕೂತ್ಕೊಂಡಾಳ. ನಮ್ಮ ಗುಬ್ಬಿ ಅಂತೂ ಭಾಳ ಅಂದ್ರೆ ಭಾಳ ಮಂಡಾಗ್ಯಾಳ. ಒಟ್ಟ ಹೇಳಿದ ಮಾತು ಕೇಳತ್ತಿಲ್ಲ. ಈಗ ಒಟ್ಟ ನಿಂತಲ್ಲೇ ನಿಂದ್ರಂಗಿಲ್ಲ, ಓಡಾಡೋದ ಈಕಿನ ಹಿಡಿದ ಸಾಕಾಗತೈತಿ. ನಮ್ಮ ಅತ್ತೆ ಮಾವ ಹೆಂಗೆ ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ. ಈಕಿನ ಡ್ಯೂಟಿಗೆ ಹೋದಾಗ ಅಷ್ಟು ಓಡಾಳಾಗ್ಯಾಳಕಿ. ನಾವು ಧಾರವಾಡಿಂದ ಹುಬ್ಳಿಗೆ ಹೋದ್ವಿ. ಅಲ್ಲಿ ನಮ್ಮ ಅಕ್ಕನ ಮಕ್ಕಳು ವೇಟ್ ಮಾಡತ್ತಿದ್ರು. ನಮ್ಮ ತನುನ ಭಾಳ ಹಚ್ಕೊಂಡ್ಬಿಟ್ಟಾರವ್ರು. ಆಕಿನ ನೋಡ್ರಿ ಹೋಗುತ್ತಲೇನ ಆಕಿನ ಎತ್ಕೊಂಡ್ಬಿಟ್ರು. ಒಟ್ಟು ನನ್ನ ಕೈಯಾಗ ಕೊಡತ್ತಿರಲಿಲ್ಲ. ನಾವು ಹುಬ್ಳಿಯಿಂದ 8 ಗಂಟೆಗೆ ಬಿಟ್ಟಿದ್ವಿ ನೈಟ್. ನೆಕ್ಸ್ಟ್ ಡೇ 6 ಗಂಟೆಗೆ ಬೆಳಿಗ್ಗೆ ಧರ್ಮಸ್ಥಳ ರೀಚ್ ಆದ್ವಿ. ಅಲ್ಲಿ ಹೋಗಿ ರೂಮ್ ಬುಕ್ ಮಾಡಿಕೊಂಡು ನಮ್ಮ ಲಗೇಜ್ ಎಲ್ಲ ಇಟ್ಟು ಫ್ರೆಶ್ ಅಪ್ ಆಗಿದ್ವಿ. ಟೀ ಕುಡಿದು ಸ್ನಾನ ಮಾಡಿ ದರ್ಶನಕ್ಕೆ ಹೋಗ್ಬೇಕಂತೆ ಅಂದ್ಕೊಂಡು ಬೇಗ ಹೋದ್ವಿ. ಅದರಲ್ಲೇ ಸ್ನಾನ ಮಾಡಿ ರೆಡಿ ಆಗೋಷ್ಟ್ರೊಳಗೆ ಭಾಳ ಲೇಟ್ ಆಯಿತು. ಹಾಗಾಗಿ ನಾಷ್ಟ ಮಾಡ್ಕೊಂಡು ಹೋಗಿದ್ರಾತಂತೇಳಿ ಹೋಟೆಲ್ಗೆ ಹೋದ್ವಿ. ನಮ್ಮ ಕಡೆ ಎಲ್ಲ ಹೋಟೆಲ್ ಒಳಗೆ ನಾವು ಹೋದ ತಕ್ಷಣ ಅವರೇ ಬಂದು ಏನು ನಾಷ್ಟ ಬೇಕಂತ ಕೇಳಿ ಹೋಗಿ ತಂದು ಕೊಡ್ತಾರೆ. ಆದರೆ ಆ ಕಡೆ ಹಾಗಿಲ್ಲ, ಸೆಲ್ಫ್ ಸರ್ವಿಸ್ ಇರುತ್ತೆ. ನಾವು ನಮ್ಗೇನು ಬೇಕೋ ನಾವು ಹೋಗಿ ಅದನ್ನು ಕೇಳಿ ಇಸ್ಕೊಂಡು ಬಂದು ತಿನ್ನಬೇಕು. ಹೋಟೆಲ್ ಬೇರೆ ರಶ್ ಇತ್ತು. ಹಾಗಾಗಿ ಅಲ್ಲಿ ನಾಷ್ಟ ಮಾಡೋದೂ ಲೇಟ್ ಆಯಿತು. ಎಲ್ಲರಿಗೂ ಏನೇನು ಬೇಕೋ ಅದನ್ನು ತಂದು ತಿನ್ನೋ ಅಷ್ಟರಲ್ಲಿ ಲೇಟ್ ಆಯಿತು. ಎಲ್ಲರೂ ನಾಷ್ಟ ಮಾಡಿಕೊಂಡು ಟೀ ಕುಡಿದು ದರ್ಶನಕ್ಕಂತ ಹೋದ್ವಿ. ದರ್ಶನ 11 ಗಂಟೆವರೆಗೂ ಅಷ್ಟು ಇತ್ತು. ಅದಾದಮೇಲೆ ದೇವರಿಗೆ ಮಹಾಪೂಜೆ ಮತ್ತು ಮಹಾ ನೈವೇದ್ಯ ಇತ್ತು. ಹಾಗಾಗಿ ಒಮ್ಮೆ ಇನ್ನು 2:30ಗೆ ದರ್ಶನ ಅಂತ ಹೇಳಿದ್ರು. ಅಷ್ಟರ ಮುಂಚೆಕನ ಒಂದು ಹಾಲ್ ಇತ್ತು, ಅಲ್ಲೇ ಕುತ್ಕೋಬೋದು ಅಂತೇಳಿ ಹೇಳಿದ್ರು. ಸೊ ನಾವು ಆಯ್ತು ಬಿಡು ಇನ್ನೇನು ಮಾಡೋದು, ದರ್ಶನ ಮಾಡೋದು 2:30 ಅಂತಂದ್ರೆ ಆಚಾರ್ಯ ಏನು ಮಾಡೋದು ಒಳಗೆ ಕುತ್ಕೊಳ್ಳೋಣ ಅಂತೇಳಿ ಹೋದ್ವಿ. ಅಲ್ಲೊಂದು ದೊಡ್ಡ ಹಾಲ್ ರೆಡಿ ಮಾಡಿದ್ದಾರೆ. ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ಅಲ್ಲಿ ಎಲ್ಲ ಫೆಸಿಲಿಟಿನೂ ಐತಿ. ಇವನ್ AC ಕೂಡ ಹಾಕ್ಸಾರಲ್ಲಿ. ನಾನು 3 ವರ್ಷದಿಂದ ಹೋಗಿದ್ದೆ. ಅವಾಗ ಆ ಥರ ಏನೂ ಇರಲಿಲ್ಲ, ಈಗ ಮಾಡ್ಸ್ಯಾರ ಅನಿಸುತ್ತೆ. ಅಲ್ಲಿ ಹೋಗಿ ಅಲ್ಲಿ 11 ಗಂಟೆಗೆ ಹೋದ್ವಿ. ನಾವು 2:30 ಅಂದರೆ ಇನ್ನು ಭಾಳ ಹೊತ್ತಾಗುತ್ತಂತೆ. ಹಂಗೆ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ, ನೋಡಿದ್ವಿ. ಭಾಳ ಕುಂತು ನಮಗೂ ಬೇಸರ ಆಗುತ್ತೆ. ನೈಟ್ ಬೇರೆ ನಿದ್ದೆ ಇರಲಿಲ್ಲ. ಬಸ್ ಒಳಗೆ ನಮ್ಮ ತನು ಬೇರೆ ಕಿರಿಕಿರಿ ಮಾಡತ್ತಿದ್ಲು, ಆಕಿಗೂ ನಿದ್ದೆ ಇರಲಿಲ್ಲ. ನೋಡ್ರಿ ಎಲ್ಲರ ಮುಖನೂ ಹೆಂಗಾಗ್ಯಾವು ನಿದ್ದೆ ಮಾಡ್ಲಾರ್ದಕ್ಕೆ. ಅಲ್ಲಿ ಹೋಗಿ ಕುತ್ಕೊಂಡು ಯಾವಾಗ 2:30 ಆಗುತ್ತಾನ ಅಂದ್ಕೊಂಡು ಅಷ್ಟರೊಳಗೆ 1:30 ಏನೋ ಆಗಿತ್ತು. ಆವಾಗ ಮಹಾ ನೈವೇದ್ಯ ಪೂಜೆ ಮುಗೀತಂತೇಳಿ ಹೇಳಿದ್ರು. ನಾವು ದರ್ಶನಕ್ಕೆ ಹೋಗ್ಬೇಕಂತೇಳಿ ಹೊಂಟ್ವಿ. ನೋಡ್ರಿ ಇದೇ ಆ ಹಾಲ್. ಎಷ್ಟು ಜನ ಬಂದಿದ್ದಾರೆ ನೋಡ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಮಾಡ್ಸ್ಯಾರ ಈ ಹಾಲ್. ನಾನು ನೋಡಿರಲಿಲ್ಲ. 1:30ಗೆ ಮಹಾಪೂಜೆ ಮತ್ತು ಮಹಾ ನೈವೇದ್ಯ ಮುಗೀತು. ನಾವು ದರ್ಶನ ಮಾಡ್ಬೇಕಂತೆ ಪಾಳೆ ಹಚ್ಚಿದ್ವಿ. ರಶ್ ಭಾಳ ಇತ್ತು, ಲೇಟಾಗಿ ಪಾಳೆ ಸಿಕ್ತು. ಸೊ ಮಂಜುನಾಥನ ದರ್ಶನವೂ ಆಯಿತು. ಊಟಕ್ಕಂತ ಹೋದ್ವಿ. ಅಲ್ಲಿ ನಮ್ಮ ತನು ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ನಾವೆಲ್ಲಿ ಮನೆಯಲ್ಲಿ ಎಷ್ಟೇ ಚೆನ್ನಾಗಿ ಮಾಡಿದ್ರು ನಮ್ಗೆ ಅಡುಗೆ ಅಷ್ಟು ರುಚಿ ಬರೋಂಗಿಲ್ಲ ದೇವಸ್ಥಾನದಾಗ ಮಾಡ್ದಂಗೆ. ಸೊ ಅಲ್ಲಿ ನಮ್ಗೆ ಹಾಲುಗ್ಗಿ ಕೊಡ್ತಾರೆ ಮತ್ತು ಅನ್ನ ಸಾಂಬಾರು ಕೊಡ್ತಾರೆ. ಊಟ ಮಾಡಿಕೊಂಡು ನಾವು ಸೀದಾ ಕುಕ್ಕೆಗೆ ಬಂದ್ವಿ. ಧರ್ಮಸ್ಥಳದಿಂದ ಕುಕ್ಕೆ 1.5 ತಾಸಾಗುತ್ತೆ. ನಾವಲ್ಲಿ 4 ಗಂಟೆಗೆ ಬಿಟ್ಟಿದ್ವಿ ಧರ್ಮಸ್ಥಳ. ಇಲ್ಲೇ ಬರೋಷ್ರಾಗ 5:30 ಪೌಣೆ 6 ಆಗಿತ್ತು. ಕುಕ್ಕೆಗೆ ಬಂದು ನೋಡ್ರಿ ಆ ಕಡೆ ನೋಡ್ರಿ, ಇಲ್ಲಿ ಎಷ್ಟು ಚೆನ್ನಾಗಿ ಇರುತ್ತೆ ನೇಚರ್. ನೋಡ್ತಿರ್ಬೋದು ನೀವು. ದೇವಸ್ಥಾನಕ್ಕೆ ಹೋದ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಧರ್ಮಸ್ಥಳದಿಂದ ಬಂದು ಕುಕ್ಕೆಗೆ ಬರೋಷ್ರಾಗ ನೋಡ್ರಿ ಎಲ್ಲರೂ ಬಿಸಿಲಿಗೆ ಸೆಕೆಗೆ ಎಲ್ಲರಿಗೂ ಫುಲ್ ಸುಸ್ತಾಗಿಬಿಟ್ಟಿತ್ತು. ಮುಖ ನೋಡ್ರಿ ಎಲ್ಲರೂ ಹೆಂಗಾಗ್ಯಾವು ಸುಸ್ತಾಗಿ. ಅಲ್ಲಿ ಬಂದು ಕುಕ್ಕೆಗೆ ಅಲ್ಲಿ ದರ್ಶನ ಮಾಡ್ಬೇಕಂತ ಅಲ್ಲಿ ಕೂಡ ಪಾಳೆ ಹಚ್ಚಿದ್ವಿ.
ಅಲ್ಲಿ ಏನೋ ವಿಶೇಷ ಪೂಜೆ ಮಾಡಬೇಕಂತೇಳಿ ರೆಡಿ ಮಾಡತ್ತಿದ್ರು. 6 ಗಂಟೆಗೇನೋ ಪಾಳೆ ಹಚ್ಚಿದ್ವಿ ನಾವು. ಇಲ್ಲ 8 ಗಂಟೆಗೆ ಸ್ಟಾರ್ಟ್ ಆಗುತ್ತಾ ಪೂಜೆ ಅಂತಂದ್ರು. ಇರಲಿ ಎಲ್ಲಾದರೂ ಕುಂದ್ರೋದ ಅಂತೇಳಿ ನಾವು ಮತ್ತೆ ಅಲ್ಲೇ ಕ್ಯೂ ಹಚ್ಚದಲ್ಲೇ ನಿಂತ್ವಿ. ಅಲ್ಲಿ ಹೋಗಿ 8 ಗಂಟೆಗೆ ನಮ್ಗೆ ಪೂಜೆ ಸ್ಟಾರ್ಟ್ ಆಯ್ತಲ್ಲಿ. ಅದಕ್ಕಿಂತ ಮುಂಚೆಕ್ಕೆ ನಾವು ಇಲ್ಲೆಲ್ಲ ಆಚೆ ನಿಂತು ಫ್ಯಾಮಿಲಿ ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ. ನೈಟ್ ಎಲ್ಲ ದರ್ಶನ ಮುಗಿಸ್ಕೊಂಬರೋ ಅಷ್ಟರಲ್ಲೇ ಕತ್ಲಾಗಿರುತ್ತಂತೇಳಿ 8 ಗಂಟೆಗೆ ಪೂಜೆ ಸ್ಟಾರ್ಟ್ ಆಯಿತು. ಸುಬ್ರಹ್ಮಣ್ಯನ ದರ್ಶನನೂ ಮಾಡ್ಕೊಂಡ್ವಿ. ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಸಾದ ತೊಗೊಂಡು ಬರೋಷ್ರಾಗ ರಾತ್ರಿ 9:30 ಆಯಿತು. ಅಲ್ಲೇ ಸ್ವಲ್ಪ ಕೂತ್ಕೊಂಡು ನಾವು ಒಳಗೆ ಸ್ಟೇ ಮಾಡಿದ್ವಿ. ನೆಕ್ಸ್ಟ್ ನಾವು ಉಡುಪಿಗೆ ಹೋಗಬೇಕಿತ್ತು, ಹಾಗಾಗಿ ಅಲ್ಲೇ ಉಳ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಉಡುಪಿ ಲಾಗ್ ಹಾಕ್ತೀನಿ. ಬಾಯ್.